ತಾಳಿಕೋಟೆಯಲ್ಲಿ ಮಾದಕ ವಸ್ತು ಮುಕ್ತ ಅಭಿಯಾನದ ಕಾರ್ಯಕ್ರಮ. ಕರ್ನಾಟಕ ಸರ್ಕಾರವು ರಾಜ್ಯವನ್ನ ಅಮಲು ಮುಕ್ತ ರಾಜ್ಯವನ್ನಾಗಿ ಮಾಡಲು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿರುವ ಡ್ರಗ್ಸ್ ಮುಕ್ತ ಅಭಿಯಾನದ ಅಂಗವಾಗಿ ತಾಳಿಕೋಟೆ ಪೊಲೀಸ್ ಠಾಣೆ ವತಿಯಿಂದ ಶುಕ್ರವಾರ ಶ್ರೀ ಸಂಗಮೇಶ್ವರ ಸಭಾಭವನದಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಶಾಸಕ ಅಪ್ಪಾಜಿ ನಾಡಗೌಡರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡರು ಮಾತನಾಡಿ, ಯುವಕರು ಮಾದಕ ವಸ್ತುಗಳ ವ್ಯಸನಿಗಳಾಗಿ ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳಬಾರದು ಎಂದು ಸಲಹೆ ನೀಡಿದರು. ಮುದ್ದೇಬಿಹಾಳ ಸಿಪಿಐ ಮೊಹಮ್ಮದ್ ಫಜಿಯುದ್ದೀನ ಹಾಗೂ ವೈದ್ಯಾಧಿಕಾರಿ ಡಾ ಶ್ರೀಶೈಲ ಹುಕ್ಕೇರಿ ಮಾತನಾಡಿ, ಮಾದಕ ಪದಾರ್ಥಗಳ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾದಕ ಪದಾರ್ಥಗಳ ಸೇವನೆ ವಿರೋಧಿಸುವ ಪ್ರತಿಜ್ಞಾವಿಧಿಯನ್ನ ಪಿಎಸ್ಐ ಜ್ಯೋತಿ ಕೋತ್ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀಮತಿ ಡಾ ವಿನಯಾ ಹುಗಾರ, ತಾಳಿಕೋಟೆ ಪುರಸಭೆ ಮುಖ್ಯಾಧಿಕಾರಿ ವಸಂತ ಪವಾರ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಅನುಸೂಯ ಚಲವಾದಿ, ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಸಚಿನ್ ಎಚ್ ಪಾಟೀಲ, ಮುಖಂಡ ಸಂಗನಗೌಡ ಅಸ್ಕಿ, ಪಿಯು ಕಾಲೇಜುಗಳ ಪ್ರಾಚಾರ್ಯರು, ಉಪನ್ಯಾಸಕರು, ಸ್ಥಳೀಯ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ರಮೇಶ್ ದಲ್ಲಾಳಿ, ಆರ್ಸಿ ನ್ಯೂಸ್ ಕನ್ನಡ ವಾಹಿನಿ, ತಾಳಿಕೋಟೆ. ಕಾರ್ಯಕ್ರಮವನ್ನು ಆಗಮಿಸಿ ಪ್ರಾಸ್ತಾವಿಕೆಯನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಶ್ರುತಿ ಬಡಿಗಾರ್ ಮೇಡಮ್ ಅವರು ಬಸವಣ್ಣನವರ ಒಂದು ಚಿಕ್ಕದಂತ ವಚನದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಇವನಾರವ ಎಂದೆನಿಸದಿರಯ್ಯ, ಇವನಾರವ ನಾನು ಇಂದು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಜೈ ಹಿಂದ್, ಜೈ ಹಿಂದ್. ಥ್ಯಾಂಕ್ ಯು. ಎಲ್ಲರೂ ಕೂಡ್ರಲ್ಲೇ. ಎಷ್ಟು 13 ರಿಂದ 14 ಕೋಟಿ ಜನ ಅದಿಲ್ಲದೆ ಇದ್ರ ಜೀವನನೇ ಇಲ್ಲ ನೋಡಿ. ಅದೇ ರೀತಿಯಾಗಿ ಮಾದಕ ವಸ್ತುಗಳು ಅಂದ್ರೆ ಡ್ರಗ್ಸ್, ಇದಕ್ಕೆ ಇಡೀ ದೇಶದಲ್ಲಿ ಯುವಕರು ಬಲಿಯಾಗಿದ್ದೆಷ್ಟಪ್ಪ ಅಂದ್ರೆ 3 ರಿಂದ 4% ವರೆಗೆ ಕೂಡ ಇವರು ಕೂಡ ಒಳಗಾಗಿದ್ದಾರೆ. ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಪಂಜಾಬ್ ಅಂತ ರಾಷ್ಟ್ರದಲ್ಲಿ, ಮಹಾರಾಷ್ಟ್ರ ಅಂತ ರಾಷ್ಟ್ರದಲ್ಲಿ, ದಿಲ್ಲಿ ಅಂತ ರಾಜ್ಯದಲ್ಲಿ ಇವತ್ತು ಇದು ಒಂದು ಯುವ ಜನಾಂಗ, ಯುವ ಪೀಳಿಗೆಯನ್ನು ನಾಶ ಮಾಡತಕ್ಕಂಥ ರೀತಿಯಲ್ಲಿ ಒಂದು ಡ್ರಗ್ ಮಾಫಿಯಾ ಇವತ್ತು ಕೆಲಸ ಮಾಡ್ತಾ ಇದೆ ದೇಶದಲ್ಲಿ. ಈ ಡ್ರಗ್ ಮಾಫಿಯಾ ಏನ್ ಕೆಲಸ ಮಾಡ್ತಾ ಇದೆ ಅಂದ್ರೆ, ಯುವಕರಿಗೆ ಇಂಥ ದುಶ್ಚಟಗಳನ್ನ ಅದನ್ನು ಡೆಪಿಟ್ ಇದ್ದಾರೆ ನೋಡ್ತೀರಾ, ತಾಳಿಕೋಟೆ ಪೊಲೀಸ್ ಅಂತ ಹೇಳಿ. ಇದು ಪ್ರತಿಯೊಂದು ಕಾಲೇಜ್ನಲ್ಲಿ ಇಂಥ ಡೆಪಿಗಳಿರ್ತಾರೆ. ಹೇಗೆ ಪ್ರಾರಂಭ ಆಗುತ್ತಪ್ಪ? ನಿಮ್ಮ ಕಾಲೇಜ್ ಮುಂದೆ ಒಂದು ಟೀ ಸ್ಟಾಲ್ ಇದೆ,
ಅಥವಾ ಒಂದು ಪೇಪರ್ಮೆಂಟ್ ಮಾರುವಂತ ಒಂದು ಅಂಗಡಿ ಇದೆ, ಅಥವಾ ಒತ್ತು ಗಾಡಿ ಮೇಲೆ ತರುವಂಥದ್ದಿದೆ. ಎಲ್ಲರೂ ಮಾಡ್ತಾರಂತಲ್ಲ, ಕೆಲವರು ಕಿಡಿಗೇಡಿಗಳು ಈ ದೇಶವನ್ನ ಹಾಳು ಮಾಡಬೇಕನ್ನುವಂತ ಉದ್ದೇಶದಿಂದ ಯಾವುದೇ ರೀತಿಯಾದಂಥ ಸಂಪಾದನೆ ಮಾಡಿದ್ರು ಅದು ಕೂಡ ಹಣ ಅನ್ನುವಂಥ ಭಾವನೆ ಇರುವಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ಚಾಕ್ಲೇಟ್ ರೂಪದಲ್ಲಿ, ಬಿಸ್ಕಿಟ್ ರೂಪದಲ್ಲಿ, ಕೇಕ್ ರೂಪದಲ್ಲಿ, ಚಿಪ್ಸಿನ ಒಳಗಡೆ ಹಾಕ್ತಕ್ಕಂಥ ಮಸಾಲೆ ರೂಪದಲ್ಲಿ ಇದನ್ನೆಲ್ಲ ತಂದು ನಿಮಗೆ ಮಾರ್ತಿರ್ತಾರೆ. ನಿಮಗೆ ಗೊತ್ತಾಗೋದಿಲ್ಲ, ನೀವು ಅದನ್ನು ತಿಂತೀರಿ. ತಿಂದ ತಕ್ಷಣ ಬಹಳ ಮಜಾ ಅನಿಸುತ್ತೆ, ಬಹಳ ಮಜಾ ಇದೆ ಇಲ್ರಿ ಇದು ಅಂತೀರಿ. ಅದು ದಿನ ತಿಂತ ನಿಮ್ಗೆ ಅವನು ಡೋಸ್ ಹೆಚ್ಚು ಮಾಡ್ತಾ ಹೋಗ್ತಾನೆ. ಒಂದ್ ದಿವಸ ನಿಮಗೆ ಅಂದ್ರೆ ಬಿಡ್ಲಾರ್ದಂತ ಒಂದು ಅಡಿಕ್ಷನ್ ಬಂದ್ಬಿಡುತ್ತೆ, ಹುಡುಕೊಂತ ಹೋಗ್ತೀರಿ ನೀವು. ಇದಕ್ಕೆ ಅಡಿಕ್ಷನ್ ಅಂತ ಕರಿತೀವಿ. ಸ್ನೇಹಿತರೆಲ್ಲರೂ ಇವತ್ತು PUC ಡಿಗ್ರಿ ಮಾಡುವಂತ ಯುವಕರು ಎಲ್ಲೇ ಹೋಗ್ತೀರಿ, ಉದಾಹರಣೆ ಗೋವಾಕ್ಕೆ ಹೋಗ್ತೀವಿ. ಗೋವಾದಲ್ಲಿ ಏನಪ್ಪ ಪ್ರಸಿದ್ಧ ಅಂತ ಮಂದಿ ಕೇಳಿದಾಗ ಮಾತಾಡುವಾಗ ಇಲ್ಲಿ ಫೆನಿ ಬಹಳ ಪ್ರಸಿದ್ಧ ರೀ. ಫೆನಿ ಅಂದ್ರೆ ಏನು? ಸೆರೆ. ಅದು ಹೆಂಗಿದೆಯಪ್ಪ ನೋಡೋಣ ಅಂತ ಒಂದು ಸ್ವಲ್ಪ ಒಂದು ಗುಡ್ಡಕ್ಕೆ ಹಾಕ್ತೀವಿ. ಎಲ್ಲರೂ ಮಗಳಿದ್ದಾವ, ಇನ್ನೊಬ್ಬ ಗೆಳೆಯ, ಇನ್ನೊಂದು ಕೃಷ್ಣ ಅಂತ